ಬಂಧುಗಳೇ, ಒಂದು ನಮಸ್ಕಾರ. ಇವರು ಹಂತವಾಗಿ 20,000 ಒಂದ್ಸರಿ ಹಾಕ್ಯಂತಾರೆ, ಮತ್ತೆ 50,000 ಟೋಟಲ್ 50,000 ಹಾಕೊಳ್ತಾರೆ. ಪಾಪ ರೈತರು ಇವರು. DDLR ಆದೇಶ ಮಾಡ್ಸಕ್ ಇಲ್ಲಿವರೆಗೂ ಎಷ್ಟು ಸಂಜೆ 7:30 8 ಗಂಟೆ ಆಗೈತೆ, ಇನ್ನ ಆದೇಶ ಪತ್ರ ಕೊಡಲ್ಲ. ಇವಾಗ ಕೊಡ್ತಾರಲ್ಲ ಅಕ್ಕಿ DC ಕಚೇರಿಯಲ್ಲಿ. ಇಂಥ ನಾಲಾಯಕ ಕಚಡ ಅಧಿಕಾರಿಗಳು. ಏನ್ ಕುಸುಮಾವತಿ ಅಲ್ಲ, ಕುಸುಮಲತಾ DDLR ದಯವಿಟ್ಟು ಯಾರು DCಗಳು ನೋಡ್ತಾ ಇದ್ರೆ ಈಕೆನ ಕೂಡಲೇ ಇವಾಗ ವಜಾ ಮಾಡಬೇಕು. ಈಕೆನ ಯಾವತ್ತು ಇದು ಮಾಡಬಾರ್ದು. ಎಷ್ಟು ಹಣ ಕೊಟ್ಟಿದ್ರಿ ನೀವು? 45,000 ಕೊಟ್ಟಿದ್ದಾರೆ. ಇದು 5,000 ಕೊಟ್ಟು 45,000 ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕಾಕಲ್ಲಿ ನಮ್ಮ ಜುಡಿಷಿಯಲ್ಲಿ ಎಲ್ಲೋ ಹೋಗ್ಬಿಟ್ಟಿದೆ ನ್ಯಾಯಿಕ ಅಂತ. ಇವ್ರನ್ನ DDLR ಅಂತ ಕರಿಬೇಕು ನೋಡಿ. ಅದಕ್ಕೆ ಏನೋ ನಾವು ಇಷ್ಟು ದಿನ ಬಡ್ಕಂತ ಇದೆ. ಅದಕ್ಕೆ ಎಲ್ಲಿ ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟರಾದ್ರೆ ಎಲ್ಲಿ ರೈತರಲ್ಲಿ ಹೋಗ್ತಾರೆ? ಪಾಪ ಆತ ಪೋಡಿಗೆ ಏನು ಪೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ. ಇದನ್ನ ಯಾರು ಪ್ರಶ್ನೆ ಮಾಡೋರು? ಇವ್ರನ್ನ ಕೇಳಿದ್ರೆ ನಾನು ಸಾಚ ತರ, ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರು ಇವರು. ನೋಡೋಣ ಮುಂದೆ ಇದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ನೋಡೋಣ. ನಮ್ಗೆ ಥ್ರೆಟ್ನಿಂಗು ಬರ್ಬೋದು, ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳಲ್ಲ. ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೊತ್ತು ಕಾತೀವಿ. ರಾತ್ರಿ 8 ಗಂಟೆ ಸುಮಾರಾಗೈತೆ. ಈಕೆ ಇವಾಗ ಓದ್ತಾವ್ರೆ ಏನು ಕುಸುಮಾಲತಾ ಅನ್ನೋರು ಈಗ ಓದ್ತಾವ್ರೆ, ನಾಲಾಯಕ್ ಸರ್ಕಾರಿ ಅಧಿಕಾರಿ.